ಶುರು ಮಾಡೋದಾ? 2 ದಿನದಿಂದ ಇನ್ನು ಕೆಲವು ಮಾಧ್ಯಮಗಳು, ಎಲ್ಲ ಮಾಧ್ಯಮ ಅಂತ ಹೇಳಲ್ಲ, 1-2 ಮಾಧ್ಯಮಗಳಲ್ಲಿ, ಚಿತ್ರ ಮಾಧ್ಯಮದಲ್ಲಿ ನಾನು ಕೂಡ ನೋಡ್ತಾ ಇದ್ದೆ. ಏನು ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಸಂಬಂಧಿ ಮತ್ತು ಚಿಕ್ಕಪ್ಪನ ಮಗ ಇರ್ಬೋದು ಮತ್ತು ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಏನು ಪ್ರಜ್ವಲ್ ರೇವಣ್ಣವರ ಒಂದು ಇದಿದೆ, ಪೆನ್ ಡ್ರೈವ್ ವಿಚಾರ ಇದೆ, ಅದನ್ನು ಎಲ್ಲ ಹರಿದುಬಿಟ್ಟಿದ್ದಾರೆ ಅಂತ ಏನು ನಾನು ನೋಡ್ತಾ ಇದ್ದೆ. ಖಂಡಿತವಾಗ್ಲೂ ಇದು ಸತ್ಯಕ್ಕೆ ದೂರದಂಥ ವಿಚಾರ. ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮತ್ತು SIT ಏನು ತನಿಖಾ ತಂಡಕ್ಕೂ ಕೇಳಕ್ಕೆ ಬಯಸ್ತೇನೆ. ಏನು ತನಿಖೆಯನ್ನು ತಾವು ಸತ್ಯಾಸತ್ಯತೆಯನ್ನು ನಾವು ಹೊರಗೆ ತರ್ತೀವಿ ಅಂತ ಏನು SIT ತನಿಖೆ ಮಾಡಿದ್ರು, ಈ ಒಂದು ತನಿಖೆಯಲ್ಲಿ ಹಲವಾರು ಪ್ರಮುಖರು ಮತ್ತು ಕೆಲವು ಪ್ರಭಾವಿಗಳಿರ್ಬೋದು ಮತ್ತು ಮುಖಂಡರನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ತಮ್ಮ ಮೂಲಕ ನಾನು ಕೇಳಕ್ಕೆ ಬಯಸ್ತೇನೆ. ಏನು A1 ಅಪರಾಧಿ ಇದ್ದಾನೆ ನವೀನ್, ಅವನ್ನ ಈಗೆಲ್ಲ ಗೊತ್ತಿದೆ ತಮಗೆ. ಇವತ್ತಿನ ಟೆಕ್ನಾಲಜಿ ಯಾವ ಇದಕ್ಕೆ ಬಂದಿದೆ ಅಂತ, ಇವತ್ತೇನು ಸತ್ಯನ ಕಂಡುಹಿಡಲಿಕ್ಕೆ ಏನು ದೊಡ್ಡ ವಿಚಾರ ಏನಲ್ಲ. ನವೀನನ್ನು ಮಂಪರು ತನಿಖೆಗೆ ಒಳಪಡಿಸಿದರೆ ಯಾವ್ಯಾವ ಈ ಪೆನ್ ಡ್ರೈವ್ ಹಗರಣದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಮಾಡೋ ಹಗರಣದಲ್ಲಿ ಯಾರ್ಯಾರು ಪ್ರಭಾವಿಗಳಿದ್ರು ಅಂತ ತಮ್ಮ ಮೂಲಕ ನಾನು ನವೀನನ್ನು ಏನು SIT ತನಿಖಾ ತಂಡದವರು ಸರಿಯಾಗಿ ತನಿಖೆನ ಮಾಡಿದರೆ ಸತ್ಯಾಸತ್ಯತೆ ಹೊರಗೆ ಬರ್ತಾಯಿತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಏನು ಒಂದು ಲೋಕಸಭಾ ಚುನಾವಣೆನ ಗೆಲ್ಲಲಿಕ್ಕೆ ಯಾವ ರೀತಿ ವಾಮಮಾರ್ಗನ ಹಿಡಿದ್ರು ಅಂತ ತಮಗೆ ಗೊತ್ತಿದೆ. ಇವತ್ತು ಈ ಒಂದು ಇದರಲ್ಲಿ ಏನು FIR ಹಲವಾರು ಏನು ಪ್ರಭಾವಿಗಳೇನಿದ್ರು, ಅದು ಲೋಕಸಭಾ ಸದಸ್ಯರು ಒಳಗೊಂಡಂತೆ ಹಲವಾರು ಪ್ರಮುಖರಿದ್ದರು, ಅವ್ರನ್ನೆಲ್ಲ ಕೈಬಿಟ್ಟು ಇವತ್ತು JDS ಪಕ್ಷದ ಕೆಲವು ಮುಖಂಡರಿರ್ಬೋದು, ಎಲ್ಲ ನನ್ನ ಸಂಬಂಧಿ ಅಂತ ಹೇಳಿ ನನ್ನ ಸಂಬಂಧಿನೂ ಕೂಡ ಸೇರಿ ಕೆಲವು ನಮ್ಮ ಒಂದು ಪಕ್ಷದ ಕಾರ್ಯಕರ್ತರನ್ನ ಹೆಸರನ್ನ ತಂದು FIR ಮಾಡಿದಂಥದ್ದು ಭಾಳ ಒಂದು ನಮ್ಮ ಪಕ್ಷಕ್ಕೂ ಮತ್ತು ನನಗೂ ಕೂಡ, ಯಾಕೆಂದರೆ ಸತ್ಯಾಸತ್ಯತೆ ಇದ್ದರೆ ಅದು ನಾವು ಕೂಡ ಅದನ್ನು ಸ್ವಾಗತಾರ್ಹ, ಅದರ ವಿಚಾರದಲ್ಲಿ ನಮಗೇನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಏನು ಪೆನ್ ಡ್ರೈವ್ ಒಂದು ವಿಚಾರದಲ್ಲಿ ಏನು ತನಿಖೆ ನಡೀತಿತ್ತು ಅದನ್ನು ಒಂದು ದಿಕ್ಕು ತಪ್ಪಿಸ್ಲಿಕ್ಕೆ ಇಂಥ ಒಂದು ಏನು ಪಕ್ಷದ ನಮ್ಮ JDS ಪಕ್ಷದವರೇ ಪೆನ್ ಡ್ರೈವ್ ಮತ್ತು ವಿಡಿಯೋನ ಹಂಚಿಕೆ ಮಾಡಿ ಅಂತ ಏನು ಒಂದು ಹರಿಬಿಟ್ಟಿದ್ದಾರೆ ಏನೋ, ಅದನ್ನು ನಾವು ಕೂಡ ಎಲ್ಲರೂ ಕೂಡ ಖಂಡಿಸ್ತೇವೆ. ಮತ್ತು ಏನು ಸತ್ಯಾಸತ್ಯತೆ ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರಕ್ಕೆ, ಉಪಮುಖ್ಯಮಂತ್ರಿ ಮತ್ತು ಗೃಹ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಕೇಳಕ್ಕೆ ಬಯಸ್ತೇನೆ. ಈ ಒಂದು ವಿಚಾರದಲ್ಲಿ ಪೆನ್ ಡ್ರೈವ್ ವಿಚಾರದಲ್ಲಿ ಸತ್ಯಾಸತ್ಯತೆ ಹೊರಗೆ ತರಲಿಕ್ಕೆ ತಾವೇನು ಇದನ್ನು ಮುಂದಿನ ದಿನಗಳಲ್ಲಿ ತಾವು ಯಾವ ರೀತಿ ತಾವು ಇದನ್ನು ಮಾಡ್ತೀರ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಇನ್ನೂ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಯಾರು ಇದರಲ್ಲಿ ಒಳಗೊಂಡಿದ್ದಾರೆ, ಇದರಲ್ಲಿ ಈಗ ಹಲವಾರು ತಾವು ನೋಡ್ತಾ ಇದ್ದೀರಿ, A1 A2 ಏನು 39 ಜನ ಹೆಸರನ್ನ ಇವತ್ತು ಹೊರಗೆ ಬಿಟ್ಟಿದ್ದಾರೆ. ಇನ್ನೂ ಹಲವಾರು ಇದ್ರ ಹಿಂದೆ ಪೆನ್ ಡ್ರೈವ್ ವಿಚಾರದಲ್ಲಿದ್ದಾರೆ, ಅವ್ರನ್ನೆಲ್ಲ ಇವತ್ತು ಕೈ ತಪ್ಪಿಸಿದ್ದಾರೆ. ಹಾಗಾಗಿ ಮುಂದೆ ನಾವು ಇದು ದೊಡ್ಡ ಮಟ್ಟಿಗೆ ಹೋರಾಟನೂ ಕೂಡ ಮಾಡ್ತೇವೆ. ನಾವು ಸರ್ಕಾರಕ್ಕೂ ಕೂಡ ಆಗ್ರಹನ ಮಾಡ್ತಾ ಇದ್ದೇವೆ. ಮುಂದೆ ದೊಡ್ಡ ಮಟ್ಟದ ತನಿಖೆನೂ ಆಗಬೇಕು ಅಂತ ನಾನು ತಮ್ಮ ಮೂಲಕ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತಾ, ನಾನು ತಮ್ಮ ಮೂಲಕ ಒಂದು ವಿಚಾರನ ನಾನು ನಮ್ಮ ಪಕ್ಷದ ಏನು ಮುಖಂಡರು ಕಾರ್ಯಕರ್ತರು ಈ ಒಂದು ವಿಚಾರದಲ್ಲಿ ಏನು ಅವ್ರನ್ನ ಒಂದು ಸೇರಿಸಿದ್ದಾರೆ ಈ ಒಂದು ಕೇಸಿನಲ್ಲಿ, ಅವ್ರಿಗೆ ನಾನು ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ, ಯಾರು ಕೂಡ ಧೃತಿಗೆಡೋದು ಬೇಡ, ಧೈರ್ಯಗೆಡೋದು ಬೇಡ. ತಮ್ಮ ಜೊತೆಗೆ ನಮ್ಮ ಪಕ್ಷ ಇರ್ಬೋದು, ನಮ್ಮ ಮುಖಂಡರಿರ್ಬೋದು ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಶಾಸಕನಾಗಿ ತಮ್ಮಗಳ ಜೊತೆ ಇರ್ತೇವೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಏನು ಮಾಡಬೇಕು ಅದನ್ನು ಕೂಡ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಕಾನೂನಿನ ಹೋರಾಟವನ್ನು ಮಾಡೋಣ. ಯಾರು ಕೂಡ ಧೃತಿಗೆಡೋದು ಬೇಡ. ನಮ್ಮ ಪಕ್ಷ ಇವತ್ತೆಲ್ಲೋ ಒಂದು ಕಡೆ JDS ಪಕ್ಷನ ಏನು ಒಂದು ಸರ್ಕಾರ, ಕೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಜಿಲ್ಲೆಯಿಂದನೇ ಹೊರಗೆ ಹಾಕಬೇಕು ಅಂತ ಏನು ಮಾಡಿದ್ರು ಅದಕ್ಕೆ ಮೊನ್ನೆ ತಕ್ಕ ಉತ್ತರನ ನಾವು ಸಮಾವೇಶದ ಮೂಲಕ ಏನು ಜನತಾ ಸಮಾವೇಶ ಮಾಡಿ ನಾವು ತೋರಿಸಿದ್ದೇವೆ. ಪಕ್ಷ ಇನ್ನೂ ಸದೃಢವಾಗಿದೆ. ಮುಂದಿನ ದಿನಗಳಲ್ಲಿ JDS ಪಕ್ಷ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಅಂತ ಮುಂದಿನ ಚುನಾವಣೆಯಲ್ಲಿ ನಾವು ತೋರಿಸ್ತೇವೆ. ಈ ಒಂದು ಏನು ಪೆನ್ ಡ್ರೈವ್ ವಿಚಾರಕ್ಕೆ ಏನು ಅಮಾನ್ಯ ಏನು ಸೇರಿಸಿದ್ದೀವಿ ಅದು ಭಾಳ ಖಂಡನೀಯ. ನಮಗೂ ಕೂಡ ಎಲ್ಲ ಒಂದು ಕಡೆ ನೋವಾಗುತ್ತೆ, ಯಾಕೆಂದರೆ ನಮ್ಮ ಚಿಕ್ಕಪ್ಪನ ಮಗ ಅಂತ ಏನು ತಾವು ಹಾಕ್ತಾಯಿದ್ದೀರಿ, ಅವನು ಕೂಡ ಮೊನ್ನೆ ವಿವಾಹ ವಾರ್ಷಿಕೋತ್ಸವ, ಅವನು ಮದುವೆಯಾಗಿ ಅವನು ಕೂಡ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಒಂದು ಕಡೆ ಇಂಜಿನಿಯರಿಂಗ್ ಮಾಡ್ಕೊಂಡ್ಬಂದು ಅವನದೇ ಒಂದು ವೃತ್ತಿ ಮಾಡ್ತಾನೆ. ದಯಮಾಡಿ ಏನು ಮಾಧ್ಯಮದ ಮೂಲಕ ಈ ಥರ ಒಂದು ಚಿತ್ರವನ್ನು ಹಾಕಿ ತೋರಿಸೋವಂಥದ್ದು ನಾನು ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಮಗೂ ಕೂಡ ಬೇಜಾರು. ಯಾಕೆ ಸರ್ ದಿಕ್ಲು ಹೇಳ್ತಾ ಇಲ್ಲ ಸರ್, ಈಗ ಶಾಸಕರ ಸಂಬಂಧಿನೇ ಸೇರಿಸಿದರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷ ಮತ್ತು ನಮ್ಮ ಕುಟುಂಬನೇ ಇದು ಮಾಡ್ತಿದ್ರೆ ಈ ಥರ ಒಂದು ದಿಕ್ಕು ತಪ್ಪಿಸೋಕ್ಕೆ ಅದನ್ನು ಸರ್ ಚಾರ್ಜ್ ಶೀಟು ನೆನ್ನೆ ಸಿಗಲಿಲ್ಲ, ಇವತ್ತು ತಗೊತೀವಿ, ಚಾರ್ಜ್ ಶೀಟ್ನ ತೊಗೋತೀವಿ. ಕಾನೂನಿನ ಹೋರಾಟ ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ ಸರ್. ಅದನ್ನು ಈಗ
ನಾನು ಒಬ್ಬರ ಹೆಸರು ಹೇಳಿದೆ, ಇನ್ನೂ 10-12 ಜನ ನಮ್ಮ ಪಕ್ಷದ ಕಾರ್ಯಕರ್ತರೇ ಇದ್ದಾರೆ. ಅದು ಭಾಳ ಪ್ರಾಮಾಣಿಕ, ಸುಮಾರು ಜನ ಇದ್ದಾರೆ ಸರ್ ಇದರೊಳಗೆ. ಸುಮಾರು ಜನ ಇದ್ದಾರೆ ಸರ್. ಮಂಜು ಅಂತಿದ್ದಾರೆ, ಏನು ನಮ್ಮ ಇವರು ಬಾಲಸುಬ್ರಹ್ಮಣ್ಯಮು, ಜಯಸೂರ್ಯ ಅಂತಿದ್ದಾರೆ, ಆಮೇಲೆ ನಮ್ಮ ಹರೀಶ್ ಅಂತ ಹಲವಾರು ಜನ ಇದ್ದಾರೆ ಇದರಲ್ಲಿ. ಆಮೇಲೆ ತೇಜಸ್ ಅಂತ ಹುಡುಗ ಇದ್ದಾರೆ, ಹಲವಾರು ಜನ ಇದ್ದಾರೆ. ಅವರೆಲ್ಲ ಭಾಳ ಪ್ರಾಮಾಣಿಕರು, ಪಕ್ಷಕ್ಕೆ ನಿಷ್ಠೆಯಾಗಿಂಥವ್ರು. ಅವರೆಲ್ಲ ಯಾವುದೂ ಕೂಡ ಮಾಡಿಲ್ಲ. ಚಾರ್ಜ್ ಶೀಟ್ ತೊಗೊಂಡು ಅದನ್ನು ಕಾನೂನನ್ನು ಹೋರಾಟ ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ ಸರ್. ತರ್ತೀವಿ. ನಾನು ಮೊನ್ನೆ ಮಾಧ್ಯಮದಲ್ಲಿ ನೋಡಿದಾಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಬಂದೆ. ಇವತ್ತು ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ನಾನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನು ಹೋರಾಟ ಮಾಡೋಕೆ ಮಾಡ್ತೀವಿ ಸರ್. ಸರ್ 200 ಜನ ಕರೆದಿದ್ರು ಎಲ್ಲರೂ. ಇವರು ಹೋಗಿ ಬಂದಿದ್ರು, ಏನು ಹೇಳಿಲ್ಲ, ಏನು ಮಾತಾಡ್ಸಿ ಕಳಿಸಿದ್ರು ಅಷ್ಟೇ. ಎಲ್ಲರನ್ನೂ ಅಷ್ಟೇ ಮಾತಾಡಿಸಿ ಎಲ್ಲರೂ ಕಳಿಸಿದ್ದು ಬಿಟ್ಟರೆ ಮತ್ತೇನು ಗೊತ್ತಿರಲಿಲ್ಲ. ಇವತ್ತು ಏಕಾಏಕಿ ನನ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ನೋಡ್ತೀವಿ ಸರ್. ಅದನ್ನು ನೀವು ಪೆಂಡ್ರೈವ್ ಹಂಚಿಕೆ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ವಿಡಿಯೋ ಇದನ್ನ ಮಾತಾಡೋಣ, ಅದನ್ನ ಕಾನೂನು ಹೋರಾಟ ಮಾಡೋಣ. ಇಲ್ಲ ನೋಡಿದೆ ಶೇರ್ ಮಾಡಿದ್ರಂತೆ. ಈಗ ನಾನು ಕೇಳ್ತಾ ಇರೋದೇನು, ಪೆಂಡ್ರೈವ್ ಹಂಚಿಕೆ ಮಾಡಿದಾರಲ್ಲ ಅವ್ರಿಗೇನು ಕಾನೂನು, ಅವ್ರಿಗೇನು ಶಿಕ್ಷೆ ಆಗಬೇಕು? ಅವ್ರಿಗೆ ಶಿಕ್ಷೆನೇ ಆಗಿಲ್ವಲ್ಲ, ಅವ್ರಿಗೆ ಈ ಕೇಸಲ್ಲಿ ಸೇರಿಸೇ ಇಲ್ವಲ್ಲ ಅವ್ರನ್ನ. ಈ ಕೇಸ್ಗೆ ಏನು ಕೇಸ್ ಇದೆ? 39 ಜನ ಸೇರಿಸಿರಲ್ಲ. ಪೆಂಡ್ರೈವ್ ಹಂಚಿಕೆ ಮಾಡಿರೋದು ಚುನಾವಣೆ ಟೈಮಲ್ಲಿ ಅವ್ರನ್ನ ಸೇರಿಸೇ ಇಲ್ವಲ್ಲ. ಇದನ್ನು ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಸರ್. ಯಾರು ಲೋಕಸಭಾ ಚುನಾವಣೆಗೆ ಯಾರು ಹೋರಾಟ ಮಾಡಿದರೆ ಅವ್ರು ಅನುಕೂಲ ಮಾಡಿದ್ರೆ ಅವರು ಸೇರಿಸಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಸರ್. ಅದು ಇಂದು ವೈಯಕ್ತಿಕವಾಗಿ ನಾನು ನಿಮ್ಮ ಹೆಸರು ಅಥವಾ ಇವ್ರ ಹೆಸರು ಹೇಳೋಕ್ಕಾಗ ಬರಲ್ಲ ಸರ್. ಸರ್ ಯಾರ್ಯಾರು ಪ್ರಭಾವಿಗಳು ಹೆಸರು ಸೇರಿಸಿಲ್ಲ, ಅವರು ವಿರುದ್ಧವಾಗಿ ಅವ್ರಿಗೆ ಸೇರಿಸ್ಬೇಕು ಅಂತಲೂ ಇದೆ. ಮತ್ತು ಅಮಾಯಕರನ್ನ ಏನು ಸೇರ್ಪಡೆ ಮಾಡಿದರೆ ಅವ್ರಿಗೂ ಕೂಡ ಅವ್ರ ಪರವಾಗಿ ಕೂಡ ನಮ್ದು ಹೋರಾಟ ಇದೆ ಸರ್. ಅದು ಗೊತ್ತಲ್ಲ, ಅದನ್ನು ಹೇಳೋದಲ್ಲ ಸರ್. ಈಗ A1 ನವೀನ್ ಅಂತಿದೆ, A2 ಕಾರ್ತಿಕ್ ಅಂತಿದೆ, A3 A4 ಯಾರು ಅಂತ ತಾವು ಕೇಳಬೇಕಲ್ಲ ಸರ್. ಪೊಲೀಸ್ ಇವರಿಗೆ SIT ಅವ್ರಿಗೆ ಮತ್ತು ಯಾರ್ಯಾರು ಮಾಡಿದ್ದಾರೆ, ಪೊಲೀಸ್ ಚಾರ್ಜ್ ಶೀಟ್ ಹಾಕಿದ್ದಾರೆ. A3 A4 ಯಾರು ಇದನ್ನು ನೋಡಿದ್ರೆ ತಾವು? A3 A4 ಆಮೇಲೆ A8 ಬಿಟ್ಟರೆ A17 ತನಕ ಯಾರ್ದು ಇಲ್ಲ ಹೆಸರು. ಇದನ್ನು ಯಾಕೆ ಕೈ ಬಿಟ್ಟಿದ್ದಾರೆ? ಮತ್ತು 17ಇಂದ 21 ತನಕ ಇಲ್ಲ. ಇದು ಏನಾಗಿದೆ ಸರ್? ಅವ್ರವ್ರಿಗೆ ಯಾರ್ಯಾರು ಬೇಕು ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಸೇರಿಸಿಯಾರಲ್ಲ ಸರ್ ಈಗ.